ಸಿದ್ದರಾಮಯ್ಯ ಚುನಾವಣಾ ರಾಜಕೀಯ ನಿವೃತ್ತಿ ವಿಚಾರ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆ. ನಮ್ಮ ತಂದೆಯನ್ನ ಈ ವಿಚಾರದಲ್ಲಿ ಕನ್ವಿನ್ಸ್ ಮಾಡುವುದಿಲ್ಲ. ತಂದೆಗೆ ಈಗ 80 ವರ್ಷ ವಯಸ್ಸು. ಅವರು ವಿಶ್ರಾಂತಿಯಲ್ಲಿರಬೇಕು. ನನಗೆ ತಂದೆಯ ಆರೋಗ್ಯ, ವಿಶ್ರಾಂತಿ ಜೀವನ ಬಹಳ ಮುಖ್ಯ ಎಂದ ಯತೀಂದ್ರ. ಕಾಡು ಹಂದಿ ಬೇಟೆಗೆ ಇರಿಸಿದ್ದ ವಿದ್ಯುತ್ ತಂತಿಗೆ ವ್ಯಕ್ತಿ ಬಲಿ. ಶವವನ್ನ ಜಮೀನಿನಲ್ಲೇ ಹೂತು ಹಾಕಿದ್ದ ಆರೋಪಿಗಳು. ಕರಿಯಪ್ಪ ಪತ್ತೆಯಾಗದ ಹಿನ್ನೆಲೆ ಪೊಲೀಸ್ ಠಾಣೆಗೆ ದೂರು. ಜಮೀನಿನಲ್ಲಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾದಿಂದ ಬೆಳಕಿಗೆ ಬಂದ ಪ್ರಕರಣ. ಹೂತಿರೋ ಶವ ಹೊರಕ್ಕೆ ತೆಗೆದು ಕಾರ್ಯಾಚರಣೆ. ಚಿಕ್ಕಮಗಳೂರು, ಕಡೂರು, ದೊಣ್ಣೆಕೋರನಹಳ್ಳಿಯಲ್ಲಿ ಘಟನೆ. ಪದವಿ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಎಚ್ಐವಿ ಟೆಸ್ಟ್ ಕಡ್ಡಾಯ. ರಾಜ್ಯದಲ್ಲಿ 2,60,000 ಮಂದಿ ಎಚ್ಐವಿ ಸೋಂಕಿನಿಂದ ಬಳಲುತ್ತಿದ್ದು, ಸೋಂಕು ಅತಿ ಹೆಚ್ಚು 18 ರಿಂದ 35 ವರ್ಷದವರಲ್ಲಿ ಕಾಣಿಸಿಕೊಂಡಿರುವುದು ಆತಂಕ. ಎಚ್ಐವಿ ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆ ಎಚ್ಚೆತ್ತ ಆರೋಗ್ಯ ಇಲಾಖೆ ಆರಂಭಿಕ ಹಂತದಲ್ಲೇ ಸೋಂಕಿಗೆ ಕಡಿವಾಣ ಹಾಕುವ ನಿರ್ಧಾರ. ಬಿಜೆಪಿ ನಾಯಕ ಸಿಟಿ ರವಿಯಂತಹವರು ರಾಜಕೀಯ ವ್ಯವಸ್ಥೆಗೆ ಅಂಟಿರುವ ಕಳಂಕ ಎಂದ ಗೃಹ ಸಚಿವರು. ಸಿಟಿ ರವಿ ಸೇರಿದಂತೆ ಬಿಜೆಪಿಗರ ಎದೆ ಸಿಳಿದರೆ 4 ಅಕ್ಷರಗಳು ಸಿಗುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿರುವ ಪ್ರಿಯಾಂಕ್ ಖರ್ಗೆ.